ಗುರುಜಿಗೆ ಸ್ವಾಗತ. ಈ ಒಂದು ಸೆಷನ್ ಅಲ್ಲಿ ಸುಮಾರು ಒಂದು 20 ಕ್ವಶನ್ಸ್ ತಗೊಂಡು ಕರೆಂಟ್ ಅಫೇರ್ಸ್ ಆಗಸ್ಟ್ ಮೊದಲನೇ ವಾರದ ಕೆಲವೊಂದು MCQs ಸಾಲ್ವ್ ಮಾಡ್ತಾ ಹೋಗೋಣ. ಈ ಒಂದು ಸೆಷನ್ ಇಂದ ನಿಮಗೆ ಮುಖ್ಯವಾಗಿ ತಿಳ್ಕೊಳ್ಳೋದು ಏನಂತಂದ್ರೆ ನ್ಯೂಸ್ ಆರ್ಟಿಕಲ್ ಇಂದ ಹೆಂಗೆ ಆಕ್ಚುಲಿ ಕ್ವಶನ್ ಫ್ರೇಮ್ ಮಾಡ್ತಾರೆ ಅಂತ ತಿಳ್ಕೊಬಹುದು. ಅಂದ್ರೆ ಪ್ರತಿ ನ್ಯೂಸ್ ಆರ್ಟಿಕಲ್ ನ ಓದಬೇಕಾದ್ರೆ ಇದು ಹೆಂಗೆ ಕ್ವಶನ್ ಫ್ರೇಮ್ ಆಗುತ್ತೆ ಅನ್ನೋದು ನಿಮ್ಮ ಮೈಂಡ್ ನಲ್ಲಿ ಬರಕ್ಕೆ ಶುರು ಆಗುತ್ತೆ. ಸೊ ದಟ್ ಅವಾಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಓದಕ್ಕೆ ಶುರು ಮಾಡ್ತೀರಾ. ಸೊ ಹಾಗಾಗಿ ಈ ಸೆಷನ್ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇದು ಒಂದು ರಾಷ್ಟ್ರೀಯ ಕೈಮಗ್ಗ ದಿನದ ಬಗ್ಗೆ ಇದೆ. ರಾಷ್ಟ್ರೀಯ ಕೈಮಗ್ಗ ದಿನ ಅಂದ್ರೆ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಬಗ್ಗೆ ಇದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಥವಾ ಗಮನಿಸಿ. ಪ್ರತಿ ವರ್ಷ ಆಗಸ್ಟ್ 7ರಂದು ಇದನ್ನು ಆಚರಿಸಲಾಗುತ್ತದೆ. ಆಗಸ್ಟ್ 7 2025ರ ವಿಷಯ ಬಂದು ಅಂದ್ರೆ ಥೀಮ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕೈಮಗ್ಗ ಮಹಿಳಾ ಸಬಲೀಕರಣ, ರಾಷ್ಟ್ರೀಯ ಸಬಲೀಕರಣ ಅಂದ್ರೆ ಹ್ಯಾಂಡ್ಲೂಮ್ಸ್ ಎಂಪವರಿಂಗ್ ದ ವುಮೆನ್, ಎಂಪವರಿಂಗ್ ದ ನೇಷನ್, ವುಮೆನ್ ಡೆಡಿಕೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ದಿನವು 1905ರ ಸ್ವದೇಶಿ ಚಳುವಳಿ ಆರಂಭವನ್ನು ಸೂಚಿಸುತ್ತದೆ. ಅಂದ್ರೆ ದಿಸ್ ಮಾರ್ಕ್ ದ ಲಾಂಚ್ ಆಫ್ ಸ್ವದೇಶಿ ಮೂವ್ಮೆಂಟ್ ಇನ್ 1905 ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಎಷ್ಟು ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಅಂತ ಹೇಳ್ತಾ ಇದೆ, ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದೆ. ಸೊ ಇದು UPSC ಕ್ವಶನ್. ಅಲ್ಲಿ 2 ಸ್ಟೇಟ್ಮೆಂಟ್ ಕೇಳಿದ್ರು, ಇಲ್ಲಿ 3 ಸ್ಟೇಟ್ಮೆಂಟ್ ತಗೊಂಡಿದ್ವಿ. ಇಲ್ಲಿ ಆಲ್ 3 ಎಲ್ಲ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಇಲ್ಲಿ ನೋಡೋದು ನಮ್ಗೆ ಗೊತ್ತಾಗುತ್ತೆ. ಇದು ನ್ಯೂಸ್ ಪೇಪರ್ ಆರ್ಟಿಕಲ್ ತಗೊಂಡಿರೋದು, ಇಂಡಿಯಾ ಟುಡೇ ನ್ಯೂಸ್ ಪೇಪರ್ ಆರ್ಟಿಕಲ್ ಇಂದ. ನ್ಯಾಷನಲ್ ಹ್ಯಾಂಡ್ಲೂಮ್ ಡೇನ ನಾವು ಆಗಸ್ಟ್ 7ನ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷನೂ. ಈ ವರ್ಷದ ಥೀಮ್ ಬಂದು ನಾವು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಕರೆಕ್ಟ್ ಆಗಿದೆ. ಹ್ಯಾಂಡ್ಲೂಮ್ ಎಂಪವರಿಂಗ್ ದ ವುಮೆನ್, ಎಂಪವರಿಂಗ್ ದ ನೇಷನ್, ಇದು ಕರೆಕ್ಟ್ ಆಗಿದೆ. ಹೇಳಿದ ರೀತಿಯಲ್ಲೇ ಆಗಸ್ಟ್ 7ನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಆಗಸ್ಟ್ 7 1905ನಲ್ಲಿ ನಾವು ಫಸ್ಟ್ ಸ್ವದೇಶಿ ಮೂವ್ಮೆಂಟ್ನ ಲಾಂಚ್ ಮಾಡ್ತೀವಿ. ಯಾವಾಗ ಬೆಂಗಾಲ್ ಪಾರ್ಟಿಷನ್ ಅನೌನ್ಸ್ ಮಾಡ್ತಾರಲ್ಲ ಅವಾಗ ಸ್ವದೇಶಿ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಆ ಟೈಮಲ್ಲಿ ಮೇಜರ್ ಸಿಗ್ನೇಚರ್ ಅಂತ ಅಂದ್ರೆ ಅಥವಾ ಒಂದು ಸೈನ್ ಅಂತಂದ್ರೆ ಖಾದಿ ಅಥವಾ ಹ್ಯಾಂಡ್ಲೂಮ್. ಸೊ ಹಾಗಾಗಿ ಹ್ಯಾಂಡ್ಲೂಮ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ನಗೋರ್ನೋ ಖರಾಬಾಕ್ ಸ್ಥಳ ಕುರಿತಂತೆ ಯಾವ 2 ದೇಶಗಳು ಸಂಘರ್ಷದಲ್ಲಿ ತೊಡಗಿವೆ? ವಿಚ್ 2 countries ವರ್ ಇನ್ವಾಲ್ವ್ಡ್ ಇನ್ ದ ಕಾನ್ಫ್ಲಿಕ್ಟ್ ಓವರ್ ನಗೋರ್ನೋ ಖರಾಬಾಕ್ ರೀಜನ್? ಇದು ಕೂಡ UPSC ನಲ್ಲಿ ಕೇಳಿದ್ರು. ಆಪ್ಷನ್ಸ್ ಬಂದು ಅಜರ್ಬೈಜಾನ್ ಆರ್ಮೇನಿಯಾ, ಉಕ್ರೇನ್ ರಷ್ಯಾ, ಇಸ್ರೇಲ್ ಸಿರಿಯಾ, ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತಿದೆ. ಆನ್ಸರ್ ಬಂದು ಅಜರ್ಬೈಜಾನ್ ಅಂಡ್ ಆರ್ಮೇನಿಯಾ. ಈಗ ಇದು ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಇಲ್ಲಿ ನೋಡಿ, ಅಜರ್ಬೈಜಾನ್ ಮತ್ತೆ ಆರ್ಮೇನಿಯಾ ಫಾಟ್ ಓವರ್ ದ ನಗೋರ್ನೋ ಖರಾಬಾಕ್ ರೀಜನ್. ಎಷ್ಟು ಸುಮಾರು 10 ಡೆಕೆಡಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ಬೋದು. ಸುಮಾರು 10 ವರ್ಷದಿಂದ ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಇದು ಈಗ ಎಂಡ್ ಆಗಿದೆ. ಈಗ US ಇದರಲ್ಲಿ ಇನ್ವಾಲ್ವ್ ಆಗಿ ಪೀಸ್ ಟ್ರೀಟಿಗೆ ಸೈನ್ ಮಾಡಿಸಿದ್ದಾರೆ. ಅಜರ್ಬೈಜಾನ್ ಮತ್ತೆ ಆರ್ಮೇನಿಯಾ ಸೈನ್ಡ್ ಅಗ್ರಿಮೆಂಟ್ ಏಮ್ಡ್ ಅಟ್ ಎಂಡಿಂಗ್ ಡಿಕೇಡಲ್ ಕಾನ್ಫ್ಲಿಕ್ಟ್ ಬೈ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್. ಸೊ ಈಗ ಅದು ವಾರ್ ಎಂಡ್ ಆಗ್ತಾ ಇದೆ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿದೆ, ನೆನ್ಪಿಟ್ಕೊಳ್ಳಿ. BBC ನ್ಯೂಸ್ ಇದು. ಮುಂದಿನ ಪ್ರಶ್ನೆಗೆ ಹೋಗೋಣ. ರುದ್ರಾಸ್ತ್ರ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರುದ್ರಾಸ್ತ್ರ 4.5 ಕಿಲೋಮೀಟರ್ ಉದ್ದದ ಏಷ್ಯಾದ ಅತಿ ಉದ್ದದ ಸರಕು ರೈಲಾಗಿದೆ ಅಂತ ಹೇಳ್ತಾ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ಯಾವುದು? ರುದ್ರಾಸ್ತ್ರ ಈಸ್ ಏಷ್ಯಾಸ್ ಲಾಂಗೆಸ್ಟ್ ಫ್ರೈಟ್ ಟ್ರೈನ್ ವಿತ್ ಅ ಲೆಂತ್ ಆಫ್ 4.5 ಕಿಲೋಮೀಟರ್ಸ್. ಓಕೆ, ಈ ಟ್ರಯಲ್ ರನ್ಸ್ ವಾಸ್ ಕಂಡಕ್ಟೆಡ್ ಬಿಟ್ವೀನ್ ಉತ್ತರ ಪ್ರದೇಶನ ಗಚ್ಕವಾಜ ಮತ್ತೆ ಜಾರ್ಖಂಡ್ನ ಗಹರ್ವಲ್ ನಡುವೆ ನಡೆಯಿತು ಅಂತ ಹೇಳ್ತಾ ಇದ್ದಾರೆ. 2 ಸ್ಟೇಟ್ಮೆಂಟ್ ಇದೆ. ಮತ್ತೆ ನಂಬರನ್ನು ನೋಡ್ಕೋಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ. ಇಟ್ಸ್ ಈಸಿ ಟು ಆಲ್ಟರ್. ಸೊ ಬಟ್ ಈ ಪ್ರಶ್ನೆಯಲ್ಲಿ 2 ಉತ್ತರ ಕರೆಕ್ಟ್ ಆಗಿದೆ. ಇಲ್ಲಿ ನಾವು ನೋಡ್ಬೋದು, ಇಂಡಿಯನ್ ರೈಲ್ವೆ ಕಂಡಕ್ಟ್ ಟ್ರಯಲ್ ರನ್ ಆಫ್ ಏಷ್ಯಾಸ್ ಲಾಂಗೆಸ್ಟ್ ಫ್ರೈಟ್ ಟ್ರೈನ್. ಅದ್ರ ಹೆಸರು ಬಂದು ರುದ್ರಾಸ್ತ್ರ ಅಂತ ಹೇಳ್ಬಿಟ್ಟು. ಇದು ಬಂದು 4.5 ಕಿಲೋಮೀಟರ್ಸ್ ಅಷ್ಟು ಲೆಂತ್ ಇದೆ. ಸೊ ಫಸ್ಟ್ ಟ್ರಯಲ್ ರನ್ ನಡೆದಿರುವಂಥದ್ದು UPಯ ಗಚ್ಕವಾಜ ಮತ್ತೆ ಜಾರ್ಖಂಡ್ನ ಗರ್ವಾ ನಡುವೆ ನಡೆದಿರುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ MN ಸ್ವಾಮಿನಾಥನ್ ಆಹಾರ ಶಾಂತಿ ಪ್ರಶಸ್ತಿ ಕುರಿತಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಅಂದ್ರೆ ಸ್ವಾಮಿನಾಥನ್ ಹೆಸರಲ್ಲಿ ಒಂದು ಅವಾರ್ಡ್ ಅನ್ಸುತ್ತೆ, ವಿಲ್ಸಿ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಪ್ರೊಫೆಸರ್ MS ಸ್ವಾಮಿನಾಥನ್ ರವರ ಸ್ಮರಣಾರ್ಥ ಈ ಪ್ರಶಸ್ತಿಯನ್ನು ಪ್ರಧಾನಮಂತ್ರಿ ಮೋದಿಯವರು ಉದ್ಘಾಟಿಸಿದರು ಅಂತ ಈಗ ಶುರು ಮಾಡ್ತಾ ಇದ್ದಾರೆ. ಅಂದಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದು ಮೊದಲ ಪ್ರಶಸ್ತಿ ನೈಜೀರಿಯಾದ ಪ್ರೊಫೆಸರ್ ಆದ ಅಡೆಮೋಲಾ ಅಡೆನ್ಲೆ, ಯಾವ ದೇಶದವರು? ನೈಜೀರಿಯಾ ಅಂತೆ. ಅವರಿಗೆ ನೈಜೀರಿಯಾದಲ್ಲಿ ಹಸಿವನ್ನು ತಡೆಗಟ್ಟುವ ಕಾರ್ಯಕ್ರಮಕ್ಕಾಗಿ ಪ್ರದಾನ ಮಾಡಲಾಯಿತು. ಅಂದರೆ ಅಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿರ್ತಾರೆ. ದ ಅವಾರ್ಡ್ ಇನ್ಸ್ಟಿಟ್ಯೂಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇನ್ ದ ಮೆಮೊರಿ ಆಫ್ ಪ್ರೊಫೆಸರ್ MS ಸ್ವಾಮಿನಾಥನ್, ದ ಫಾದರ್ ಆಫ್ ಇಂಡಿಯಾಸ್ ಗ್ರೀನ್ ರೆವಲ್ಯೂಷನ್. ದ ಫಸ್ಟ್ ಅವಾರ್ಡ್ ವಾಸ್ ಕನ್ಫರ್ಮ್ ಟು ಪ್ರೊಫೆಸರ್ ಅಡೆಮೋಲಾ ಅಡೆನ್ಲೆ ಫ್ರಮ್ ನೈಜೀರಿಯಾ ಫಾರ್ ಇಸ್ ವರ್ಕ್ ಇನ್ ಕಂಬ್ಯಾಟಿಂಗ್ ಹಂಗರ್ ಇನ್ ನೈಜೀರಿಯಾ ಅಂತ ಹೇಳ್ತಾರೆ. ಈ ಕ್ವಶನಲ್ಲಿ 4ನೇ ಕ್ವಶನಲ್ಲಿ 2 ಆನ್ಸರ್ ಕರೆಕ್ಟ್ ಆಗಿದೆ. ಆಗಸ್ಟ್ 7 ಬಂದು ಸ್ವಾಮಿನಾಥನ್ ಅವರ ಹುಟ್ಟಿದ ದಿನ ಆಗುತ್ತೆ. ಸೊ ಆ ಒಂದು ನೆನಪಿನಾರ್ಥ ಇವರು ಏನು ಮಾಡಿದ್ರು ಅಂದರೆ ಅವರ ಹೆಸರಲ್ಲೇ
ಒಂದು ಅವಾರ್ಡ್ನ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅದೊಂದು ಗ್ಲೋಬಲ್ ಲೆವೆಲ್ ಅವಾರ್ಡ್, ಅಂದರೆ ಗ್ಲೋಬಲ್ ಯಾರಿಗೆ ಬೇಕಿದ್ರು ಕೊಡ್ಬೋದು. ಸೊ ಅಂದರೆ ಇವರು ನೈಜೀರಿಯಾ ಕೊಟ್ಟಿದ್ದಾರೆ. ನೈಜೀರಿಯಾದಲ್ಲಿ ಅಂಡೆಮೊಲ ಅಂಡೆನ್ಲೆ ಅನ್ನೋರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ಹೋಗೋದಾದರೆ ರವೀಂದ್ರ ಎರಡು ಪ್ರೊನೌನ್ಸಿಯೇಷನ್ ಇದೆ. ರವೀಂದ್ರನಾಥ್ ಟ್ಯಾಗೂರ್ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅವರು ಗೀತಾಂಜಲಿಯ ಇಂಗ್ಲಿಷ್ ಅನುವಾದಕ್ಕಾಗಿ ಅವರ ಗೀತಾಂಜಲಿಯ ಇಂಗ್ಲಿಷ್ ಅನುವಾದಕ್ಕಾಗಿ 1913ರಲ್ಲಿ ಸಾಹಿತ್ಯದ ನೊಬೆಲ್ ಪ್ರಶಸ್ತಿ ಗೆದ್ದ ಮೊದಲ ಮೊದಲ ಯುರೋಪಿಯನ್ನೇತರ ಕವಿ ಇವರಾಗಿದ್ದಾರೆ ಅಂತ ಹೇಳ್ತಾ ಇದೆ ಫಸ್ಟ್ ಸ್ಟೇಟ್ಮೆಂಟು. ಅವರು ಭಾರತ ಮತ್ತು ಪಾಕಿಸ್ತಾನ ರಾಷ್ಟ್ರಗೀತೆಗಳನ್ನು ರಚಿಸಿದ್ದಾರೆ. ಎರಡು ಸ್ಟೇಟ್ಮೆಂಟ್ ಇದೆ. ಹಿ ವಾಸ್ ದ ಫಸ್ಟ್ ನಾನ್ ಯುರೋಪಿಯನ್ ಪೋಯೆಟ್ ಟು ವಿನ್ ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಇನ್ 1913 ಫಾರ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಫ್ ಗೀತಾಂಜಲಿ. ಎರಡನೇದು ಬಂದು ಹಿ ರೋಟ್ ದ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಇವರು ಆ್ಯಕ್ಚುಲಿ ನ್ಯಾಷನಲ್ ಆಂಥಮ್ ಇಂಡಿಯಾಗೆ ಬರೆದಿದ್ದಾರೆ, ನಮ್ಗೆ ಗೊತ್ತಿದೆ ಜನಗಣಮನ. ಬಟ್ ಪಾಕಿಸ್ತಾನ್ಗೆಲ್ಲ ಬರೆದಿದ್ದು ಇವರು ಬದಲಾಗಿ ಬರೆದಿರೋಂಥದ್ದು ಬಾಂಗ್ಲಾದೇಶ್. ಇನ್ಫ್ಯಾಕ್ಟ್ ಇವರು ಬಾಂಗ್ಲಾದೇಶಗೆ ಅಂತ ಕೂಡ ಬರೆದಿಲ್ಲ. ಇವರು ಬರೆದಿದ್ದು ಏನಂದರೆ 1905ನಲ್ಲಿ. ಆವಾಗ ಬಾಂಗ್ಲಾದೇಶ್ ಕೂಡ ಇರಲಿಲ್ಲ, ಪಾಕಿಸ್ತಾನ ಕೂಡ ಇರಲಿಲ್ಲ. ಸೊ ಈಗ ಇದನ್ನ ಈಸ್ಟ್ ಪಾಕಿಸ್ತಾನ ಆಗಿದ್ದಂಥ ಬಾಂಗ್ಲಾದೇಶ ಅಡಾಪ್ಟ್ ಮಾಡ್ಕೊಂಡಿದೆ ಅಷ್ಟೇ. ಸೊ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಒಂದು ಪಾಯಿಂಟ್ ಅಂತಂದರೆ ನ್ಯಾಷನಲ್ ಆಂಥಮ್ ಅಮ್ಮ ಸೋನಾ ಬಾಂಗ್ಲಾ ಅಂತ ಬರುತ್ತೆ. ಅದು ಯಾವ ಒಂದು ದೇಶಕ್ಕೆ ನ್ಯಾಷನಲ್ ಆಂಥಮ್ ಆಗುತ್ತೆ ಅಂತ ಕೇಳಿದ್ರೆ ಬಾಂಗ್ಲಾದೇಶ ಅಂತ ತಿಳ್ಕೊಬೇಕು. ಇಲ್ಲಿ ನೋಡಿ, ಇದೇನಕ್ಕೆ ನ್ಯೂಸಲ್ಲಿ ಇತ್ತು ಅಂತಂದರೆ August 7th ಬಂದು ಡೆತ್ ಆ್ಯನಿವರ್ಸರಿ ಆಫ್ ದ ರವೀಂದ್ರನಾಥ್ ಟ್ಯಾಗೋರ್ ಅಂತ ಆದಾಗ ಇವ್ರನ್ನ ಗುರುದೇವ್ ಅಂತಲೂ ಕರಿತಿದ್ರು. ಫಸ್ಟ್ ನಾನ್ ಯುರೋಪಿಯನ್ ಪೋಯೆಟ್ ಟು ವಿನ್ ದ ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್. ಇವರೇ ಯುರೋಪಿಯನ್ ಆಗಿ ಯಾರನ್ನ ಗೆದ್ದಿದ್ದಾರೆ ಫಸ್ಟ್ ಅಂತಂದ್ರೆ ಇವರೇ ಆಗಿದ್ದಾರೆ. ಯಾವುದಕ್ಕೆ ಅಂತಂದರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ವರ್ಕ್ ಗೀತಾಂಜಲಿಗೋಸ್ಕರ ಅಂತ ಗೆದ್ದಿರುವಂಥದ್ದು 1913ನಲ್ಲಿ ಗೆದ್ದಿರ್ತಾರೆ. ಆಮೇಲೆ ಇಂಡಿಯಾದ ಜನಗಣಮನ ಮತ್ತು ಬಾಂಗ್ಲಾದೇಶ್ನ ಅಮರ್ ಸೋನರ್ ಬಾಂಗ್ಲಾ ಬರೆದಂಥವ್ರು ಇವರೇ ಆಗಿರ್ತಾರೆ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಭಾರತದಾದ್ಯಂತ ಸ್ಥಳೀಯ ಭಾಷಾ ಆವಿಷ್ಕಾರವನ್ನು ಉತ್ತೇಜಿಸಲು ಉದ್ದೇಶ ಪತ್ರಕ್ಕೆ ಸಹಿ ಹಾಕಿದ ಎರಡು ಸಂಸ್ಥೆಗಳು ಯಾವುವು? ವಿಚ್ ಟು ಇನ್ಸ್ಟಿಟ್ಯೂಷನ್ ಸೈನ್ ಸ್ಟೇಟ್ಮೆಂಟ್ ಆಫ್ ಇಂಟೆಂಟ್ ಟು ಡ್ರೈವ್ ವರ್ನಾಕ್ಯುಲರ್ ಇನೋವೇಷನ್ ಅಕ್ರಾಸ್ ಇಂಡಿಯಾ. ಸೊ ಭಾಷೆಗೆ ಸಂಬಂಧಪಟ್ಟಿರುವಂಥದ್ದು ಇದು. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಂದು ಎ ಆಗುತ್ತೆ. ಅಟಲ್ ಇನೋವೇಷನ್ ಮಿಷನ್ ಮತ್ತು ಭಾಷಿಣಿ ಆಗುತ್ತೆ. ನೋಡಿ, ಅಟಲ್ ಇನೋವೇಷನ್ ಮಿಷನ್ ಮತ್ತು ಭಾಷಿಣಿ ಏನು ಮಾಡಿದೆ ಅಂದರೆ ಒಂದು ಸೈನ್ ಮಾಡಿದ್ದಾವೆ, ಸ್ಟೇಟ್ಮೆಂಟ್ ಆಫ್ ಇಂಟೆಂಟ್ಗೆ ಸೈನ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ವರ್ನಾಕ್ಯುಲರ್ ಇನೋವೇಷನ್ ತರಬೇಕು ಅಂತೇಳಿ. ಅಟಲ್ ಇನೋವೇಷನ್ ಮಿಷನ್ ಬಂದು ನೀತಿ ಆಯೋಗ್ ಅಂಡರಲ್ಲಿ ಬರುವಂಥದ್ದು, ಮತ್ತು ಭಾಷಿಣಿ ಬಂದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿಗೆ ಅಡರಲ್ಲಿ ಬರುವಂಥದ್ದು. ಇವೆರಡೂ ಸೇರಿ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡಿದ್ದಾರೆ. ಉದ್ದೇಶ ಏನಂತಂದರೆ ವರ್ನಾಕ್ಯುಲರ್ ಇನೋವೇಷನ್, ಬೇರೆ ಬೇರೆ ಭಾಷೆಗಳು, ಈಗ ನಮ್ಮದು ರೀಜನಲ್ ಲ್ಯಾಂಗ್ವೇಜ್ ಎಲ್ಲ ಏನಿದೆಯಲ್ಲ ಅದರಲ್ಲಿ ಸ್ವಲ್ಪ ಇನೋವೇಷನ್ ತರಬೇಕು, ಅವ್ರುಗಳನ್ನ ಒಗ್ಗೂಡಿಸ್ಕೋಬೇಕು, ಮೇನ್ ಸ್ಟ್ರೀಮ್ ತರಬೇಕು ಅನ್ನೋ ಉದ್ದೇಶದಿಂದ ಸೈನ್ ಮಾಡುವಂಥದ್ದು. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟು. ಕ್ವಶನ್ ಬಂದುಬಿಟ್ಟು PM ಜನ್ಮನ್ ಸ್ಕೀಮ್ ಬಗ್ಗೆ ಇದೆ. ಇದು 75 PVTG ಸಮುದಾಯಗಳಿಗೆ ವಾಸಸ್ಥಳ, ನೀರು, ಶಿಕ್ಷಣ, ಆರೋಗ್ಯ, ರಸ್ತೆ, ವಿದ್ಯುತ್ ಮತ್ತು ಉದ್ಯೋಗಗಳಲ್ಲಿ ಸಹಾಯ ಮಾಡುತ್ತದೆ ಅಂತ ಇದೆ ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ ಇದು 15 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 5 ವರ್ಷಗಳ ಕಾಲ ನಡೆಯುತ್ತದೆ. ಒಂದರ್ಥ ಮಾಡ್ಕೋಬೇಕು, ನಂಬರ್ಸ್ ಚೇಂಜಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇಲ್ಲೂ ನಂಬರ್ಸ್ ಇದೆ. ಬಟ್ ಆಮೇಲೆ PVTGs ಅಂತಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬ್ಸ್ ಅಂತ. ಟ್ರೈಬ್ಸ್ಗಳಿಗೆ ಬೇಕಾಗಿರೋದೇನು? ಬೇಸಿಕ್ ನೀಡ್ಸ್. ಇದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್ಸು. ಸೊ ಇಂಗ್ಲೀಷಲ್ಲಿ ನೋಡೋದಾದರೆ ಇಟ್ ವಿಲ್ ಹೆಲ್ಪ್ 75 PVTG communities with housing, water, education, health, road, electricity and jobs. Okay. It will run in 15 states and 2 union territories for 5 years ಅಂತಿದೆ. ಸೊ ಹಾಗಾಗಿ ಇಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ಕೇಳ್ತಾರೆ. ಇನ್ಕರೆಕ್ಟ್ ಕೇಳಿರೋದ್ರಿಂದ ಸೆಕೆಂಡ್ ಆಪ್ಷನ್ ಇಸ್ ಇನ್ಕರೆಕ್ಟ್ ಆಗುತ್ತೆ. ಮೊದಲನೇ ಸರಿಯಾಗಿದೆ. UPSC ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಾಗಿದೆ ಅಷ್ಟೇ ಇಲ್ಲಿ. ಬಟ್ ನಾವು ತಗೊಂಡಿರೋದೊಂದು ಕರೆಂಟ್ ಅಫೇರ್ಸ್ ಆರ್ಟಿಕಲ್ ಇಂದಾನೆ. ನೋಡಿ ಇಲ್ಲಿ ಏನಾಗಿದೆ ಅಂತ, ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂತಂದರೆ ಈ ಒಂದು PM ಜನ್ಮನ್ ಬಗ್ಗೆ ಈಗ ಸೆಷನ್ ನಡೀತಿದೆಯಲ್ಲ, ಆ ಸೆಷನಲ್ಲಿ ಕ್ವಶನ್ ರೈಸ್ ಮಾಡಿದ್ರು ಮಾನ್ಸೂನ್ ಸೆಷನ್ಲಿ. ಸೊ ಹಾಗಾಗಿ ಇದ್ರ ಬಗ್ಗೆ ಆನ್ಸರ್ ಮಾಡಿರೋಂಥದ್ದು. ಇದು ಬಂದು 2023ನಲ್ಲಿ ಲಾಂಚ್ ಮಾಡಿರೋಂಥ ಪ್ರೋಗ್ರಾಮು. ಇದ್ರ ಎಕ್ಸ್ಪೆನ್ಷನ್ ಬಂದು ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಅಂತೇಳಿ ಇದರ ಒಂದು ಎಕ್ಸ್ಪೆನ್ಷನ್ ಆಗಿರುತ್ತೆ. ಸೊ ಇದ್ರ ಉದ್ದೇಶ ಏನಂತಂದರೆ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ PVTGs 75 ಇದೆ. 75 ಯಾವಾಗಿಂದ ಇದೆ ಅಂತಂದರೆ 2011 ಸೆನ್ಸಸ್ ಡೇಟಾ. ಇದು 2011 ಸೆನ್ಸಸ್ ಡೇಟಾ ಪ್ರಕಾರ 75 PVTGs ಇದೆ. 18 ಸ್ಟೇಟ್ಸು ಮತ್ತು 1 UT. ಇದು UPSCನಲ್ಲಿ ಹೀಗೆ ಕೇಳಿದರು, ಇದೇ ಥರ ಕೇಳಿದ್ರು ನೋಡಿ. 18 UTಸು ಮತ್ತು 18 ಸ್ಟೇಟ್ಸು 1 UTs ಅದನ್ನು ಕೂಡ ಬಂದಿದೆ PIBನಲ್ಲಿ. ಇದು PIB ನ್ಯೂಸ್, ಇದು ನ್ಯೂಸ್ ಪೇಪರ್ ಹಾಗೆ ಕೊಟ್ಟಿರೋವಂಥದ್ದು. ಏನು ಉದ್ದೇಶ ಅಂತಂದರೆ ಅದೇ ಸೇಫ್ ಹೌಸಿಂಗು, ಡ್ರಿಂಕಿಂಗ್ ವಾಟರು, ಹೆಲ್ತು, ಎಜುಕೇಷನ್, ನ್ಯೂಟ್ರಿಷನ್ನು, ರೋಡ್ ಟೆಲಿಕೆ, ಅಂದರೆ ಎಲ್ಲ ರೀತಿಯಲ್ಲಿ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಇದು 3 ವರ್ಷ ರನ್ ಆಗುತ್ತೆ.
ಆಲ್ ಸ್ಟೇಟ್ಸ್ ಅಂತಾನು ಕೊಡ್ತಾರೆ. ಆಲ್ ಸ್ಟೇಟ್ಸಲ್ಲಿ PVTGs ಇಲ್ಲ. ಇದು ನಡೆಯುವಂಥದ್ದು 18 ಸ್ಟೇಟ್ ಮಾತ್ರ, 18 ಸ್ಟೇಟು 1 UT. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಇದು ಬಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಇದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು 2015ರಲ್ಲಿ ಭಾರತ ಮತ್ತು UK ಮೂಲಕ ಪ್ಯಾರಿಸ್ನಲ್ಲಿ ನಡೆದ COP21ನಲ್ಲಿ ಪ್ರಾರಂಭವಾದ ಜಾಗತಿಕ ಉಪಕ್ರಮವಾಗಿದೆ. ಅಂದರೆ ಇವರು ಹೇಳ್ತಾ ಇರೋಂಥದ್ದು ಪ್ಯಾರಿಸಲ್ಲಿ. ಇಟ್ ಈಸ್ ಲಾಂಚ್ಡ್ ಇನ್ 2015 ಬೈ ಇಂಡಿಯಾ ಆ್ಯಂಡ್ UK ಮತ್ತು ಇಂಡಿಯಾ ಎರಡು ಸೇರಿಕೊಂಡು ಲಾಂಚ್ ಮಾಡಿದೆ ಅಂತ. ಎಲ್ಲಿ ಅಂದರೆ COP21 ಪ್ಯಾರಿಸ್ ಡೀಲ್ ನಡೀತಾ ಇರೋಂಥ ಅಥವಾ ಪ್ಯಾರಿಸ್ ಅಗ್ರಿಮೆಂಟ್ ಆಗೋಂಥ ಟೈಮಲ್ಲಿ. ಸೊ ಒಂದು ಸ್ಟೇಟ್ಮೆಂಟ್ ಇದೆ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಬಂದು ಮಾಲ್ಡೋವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ 107ನೇ ಸದಸ್ಯನಾಗಿ ಸೇರ್ಪಡೆಯಾಗಿದೆ ಅಂತ ಹೇಳ್ತಾ ಇದೆ. ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾ ಇದೆ. ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತ ಕೇಳ್ತಾ ಇದೆ. ಸೊ ಇದರಲ್ಲಿ ಬಂದು ಸ್ಟೇಟ್ಮೆಂಟ್ ಒಂದೇ ತಪ್ಪಾಗುವಂಥದ್ದು. ಯಾಕಂತಂದ್ರೆ UK ಅಲ್ಲ, ಬದಲಾಗಿ ಫ್ರಾನ್ಸ್. ಈ ಥರದ ಫ್ಯಾಕ್ಟ್ಸ್ಗಳನ್ನ ಮರಿಲೇಬಾರ್ದು. ಕಂಟ್ರಿಗಳು ಕೊಟ್ಟಾಗ ಇಟ್ ಈಸ್ ಈಸಿ ಟು ಆಲ್ಟರ್. ಇದು ನ್ಯೂಸ್ ಅಂತ ಆಲ್ರೆಡಿ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ. ಮಾಲ್ಡೋವಾ ಬಂದು ಇದರ ಮೆಂಬರ್ ಆಗಿ ಜಾಯ್ನ್ ಆಗಿದೆ. ಇದರ ಮೆಂಬರ್ ಆಗಿ 107ನೇ ಮೆಂಬರ್ ಆಗಿ ಜಾಯ್ನ್ ಆಗಿದೆ. ಮಾಲ್ಡೋವಾ ಹ್ಯಾಸ್ ಬಿಕಮ್ ದ 107th ಮೆಂಬರು. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಂದು ಕರೆಕ್ಟ್ COP21ನಲ್ಲೇ ಮತ್ತು ಪ್ಯಾರಿಸ್ ನಲ್ಲೇ ನಡೆದಿದ್ದಂಥದ್ದು, ಅಲ್ಲೇ ಇನಿಷಿಯೇಟಿವ್ ಆಗಿದ್ದಂಥದ್ದು. ಇದರ ಲೀಡ್ ತೊಗೊಂಡಿರೋದು ಇಂಡಿಯಾನೇ, ಬಟ್ UK ಅಲ್ಲ, ಬದಲಾಗಿ ಫ್ರಾನ್ಸ್. ನೆನ್ಪಿಟ್ಕೋಬೇಕಾಗತ್ತೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದು ಹೆಡ್ ಕ್ವಾರ್ಟರ್ಸ್ ಬಂದು ಇಂಡಿಯಾದಲ್ಲೇ ಇರುವಂಥದ್ದು, ಗುರುಗ್ರಾಮ್ನಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಜಿಲ್ಲಾ ಪ್ರವಾಹ ತೀವ್ರತಾ ಸೂಚ್ಯಂಕ ಅಂದರೆ ಡಿಸ್ಟ್ರಿಕ್ಟ್ ಫ್ಲಡ್ ಸಿವಿಯಾರಿಟಿ ಇಂಡೆಕ್ಸ್ನ ತಂದಿದ್ದಾರೆ. ಇದನ್ನು IIT ಡೆಲ್ಲಿ ಮತ್ತು IIT ಗಾಂಧಿನಗರ ಸಂಶೋಧಕರು ಅಭಿವೃದ್ಧಿಪಡಿಸಿದ್ದಾರೆ. ಇಟ್ ಈಸ್ ಡೆವಲಪ್ಡ್ ಬೈ ರಿಸರ್ಚರ್ಸ್ ಫ್ರಮ್ IIT ಡೆಲ್ಲಿ ಆ್ಯಂಡ್ IIT ಗಾಂಧಿನಗರ ಅಂತ ಹೇಳ್ತಾ ಇದೆ. ಇದು ಪ್ರವಾಹದ ಅವಧಿ, ಐತಿಹಾಸಿಕ ಪ್ರವಾಹದಿಂದ ಪ್ರಭಾವಿತವಾದ ಪ್ರದೇಶಗಳು, ಆ ಪ್ರವಾಹದಿಂದ ಆದಂಥ ಸಾವಿನ ಸಂಖ್ಯೆ, ಗಾಯಗೊಂಡವರ ಸಂಖ್ಯೆ, ಜಿಲ್ಲೆಯ ಜನಸಂಖ್ಯೆ ಇತ್ಯಾದಿ ಅಂಶಗಳನ್ನು ಪರಿಗಣಿಸುತ್ತದೆ. ಈ ಇಂಡೆಕ್ಸ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ತಗೊಳ್ತಾವಂತೆ ಫ್ಯಾಕ್ಟರ್ಗಳು. ಅಂದರೆ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದ ಫ್ಯಾಕ್ಟರ್ಸ್ ಲೈಕ್ ಫ್ಲಡ್ ಡ್ಯೂರೇಷನ್, ಎಷ್ಟೊತ್ತಾಗಿದೆ, ಏರಿಯಾ ಆಫ್ ಹಿಸ್ಟ್ರಿ ಆಫ್ ಫ್ಲಡ್, ಎಷ್ಟು ಸಲ ಆಗಿದೆ, ಅದರಿಂದ ಆಗುವಂಥ ಡೆತ್ಸು, ಇಂಜುರೀಸು, ಮತ್ತು ಡಿಸ್ಟಿಕ್ ಪಾಪ್ಯುಲೇಷನ್ಗೆ ಹಿಂಗೆ ಅಫೆಕ್ಟ್ ಆಗಿದೆ, ಇದನ್ನೆಲ್ಲ ತಗೊತಾರಂತೆ. ಇದಕ್ಕೆ ಆನ್ಸರ್ ಬಂದು ಬೋತ್, ಎರಡೂ ಕರೆಕ್ಟ್ ಆಗಿದೆ. ಹೌದು, ನ್ಯೂ ಡಿಸ್ಟ್ರಿಕ್ಟ್ ಫ್ಲಡ್ ಸಿವಿಯಾರಿಟಿ ಇಂಡೆಕ್ಸ್ ಅಂತೇಳಿ ತಂದಿದ್ದಾರೆ. ಇದನ್ನು IIT ಡೆಲ್ಲಿ ಮತ್ತು IIT ಗಾಂಧಿನಗರ ಡೆವಲಪ್ ಮಾಡಿರುವಂಥದ್ದು. ಅಂದರೆ ಎಲ್ಲ ಇವೆಂಟ್ಗಳು ಸುಮಾರು ಇದು 1967 ಡೇಟಾನ ಕಲೆಕ್ಟ್ ಮಾಡ್ಕೊಂಡಿದೆ. 1967 ಇದ್ದಂಥ ಡೇಟಾಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಫ್ಲಡ್ಡಿಂಗ್ ಹಿಸ್ಟ್ರಿ, ಎಷ್ಟು ಸಲ ಫ್ಲಡ್ ಆಗಿದೆ, ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ತೊಂದರೆ ಆಗಿದೆ, ಇದನ್ನೆಲ್ಲ ತೊಗೊಂಡು ಡಿಸ್ಟಿಕ್ ವೈಸು ಅವ್ರು ಇಂಡೆಕ್ಸ್ ಕೊಡ್ತಾ ಹೋಗ್ತಾರೆ. ಯಾವ ಡಿಸ್ಟಿಕ್ಕು ತುಂಬ ವಲ್ನರಬಿಲಿಟಿ ಇದೆ, ಯಾವುದು ಸಿವಿಯರ್ ಫ್ಲಡ್ ಆಗುತ್ತೆ ಅನ್ನೋದನ್ನು. ಸೊ ಅದ್ರ ಮೇಲೆ ಇದು ನ್ಯೂಸ್ ಆಗಿರುವಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ವಾಟ್ ಈಸ್ ದ ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ಶೈನ್ ಅಂತ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ. ಯಾರು ಲಾಂಚ್ ಮಾಡಿರೋಂಥದ್ದು? ICMR ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ರಿಸರ್ಚ್. ICMR ಮತ್ತು ಆರೋಗ್ಯ ಸಂಶೋಧನಾ ಇಲಾಖೆ ಆಯೋಜಿಸಿರುವ ಶೈನ್ ಅಂತಂದರೆ ಸೈನ್ಸ್ ಆ್ಯಂಡ್ ಹೆಲ್ತ್ ಇನೋವೇಷನ್ ಫಾರ್ ನೆಕ್ಸ್ಟ್ ಜನರೇಷನ್ ಎಕ್ಸ್ಪ್ಲೋರರ್. ಸೊ ಇದು ಸ್ವಲ್ಪ ಎಕ್ಸ್ಪ್ಲೋರೇಷನ್ ಕೊಟ್ಬಿಡೋದ್ರಿಂದ ನಿಮಗೆ ಐಡಿಯಾನೇ ಬಂದ್ಬಿಡುತ್ತೆ ಇದಕ್ಕೆ ಏನು ಆನ್ಸರ್ ಅಂತ. ಇದು ಉದ್ದೇಶ ಏನಂತಂದರೆ ಟು ಇಂಟ್ರೊಡ್ಯೂಸ್ ಸ್ಟೂಡೆಂಟ್ಸ್ ಟು ಹೆಲ್ತ್ ಆ್ಯಂಡ್ ಬಯೋಮೆಡಿಕಲ್ ರಿಸರ್ಚ್ ಆ್ಯಂಡ್ ಮೋಟಿವೇಟ್ ದೆಮ್ ಟುವರ್ಡ್ಸ್ ಸೈನ್ಸ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಕೆರಿಯರು. ಅಂದರೆ ಮುಂದಿನ ಪೀಳಿಗೆನ ಹೆಲ್ತು, ಬಯೋಮೆಡಿಕಲ್ ಫೀಲ್ಡ್ಗೆ ಅಟ್ರ್ಯಾಕ್ಟ್ ಮಾಡುವಂಥದ್ದು, ಅವ್ರನ್ನ ಈ ಒಂದು ಸ್ಟ್ರೀಮ್ಗೆ ಬರೋದಕ್ಕೆ ಎಂಕರೇಜ್ ಮಾಡುವಂಥ ಉದ್ದೇಶ. ಶೈನ್ನ ಉದ್ದೇಶ ಏನು ಅಂತ ಕೇಳ್ತಾರೆ. ಸೊ ಇದನ್ನು ICMR ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಲಾಂಚ್ ಮಾಡಿದೆ ಶೈನ್ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತಂದರೆ ಸ್ಟೂಡೆಂಟ್ಗೆ ಮೋಟಿವೇಟ್ ಮಾಡುವಂಥದ್ದು, ಇಂಟ್ರೊಡ್ಯೂಸ್ ಸ್ಟೂಡೆಂಟ್ ಟು ಫೀಲ್ಡ್ ಆಫ್ ಹೆಲ್ತ್ ಆ್ಯಂಡ್ ಮೆಡಿಕಲ್ ರಿಸರ್ಚ್. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, 2024ರಲ್ಲಿ ಭಾರತದ ವಿಮಾನಯಾನ ಕ್ಷೇತ್ರ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಇಂಡಿಯನ್ ಏವಿಯೇಷನ್ ಸೆಕ್ಟರ್. IATA ವಿಶ್ವ ವಾಯು ಸಾರಿಗೆ ಅಂಕಿಅಂಶಗಳ ಪ್ರಕಾರ ಭಾರತವು ವಿಶ್ವದ ಹತ್ತನೇ ಅತಿ ದೊಡ್ಡ ವಿಮಾನಯಾನ ಮಾರುಕಟ್ಟೆಯಾಗಿದೆ. ಆಸ್ ಪರ್ IATA World Air Transport Statistics, India became the world's 10th largest aviation sector. Okay. ಎರಡನೇ ಸ್ಟೇಟ್ಮೆಂಟ್ ಬಂದು ಮುಂಬೈ ಡೆಲ್ಲಿ ವಾಸ್ ಅಮಂಗ್ ದ ಬಿಸಿಯೆಸ್ಟ್ ಏರ್ಪೋರ್ಟ್ ಪೇರ್ ಇನ್ 2024 ಅಂತ ಹೇಳ್ತಾ ಇದೆ. ಸೊ ಡೆಲ್ಲಿ, ಮುಂಬೈ, ಆಮೇಲೆ ಇದು ಬಿಸಿಯೆಸ್ಟ್ ಅಂತ ಹೇಳ್ತಾ ಇಲ್ಲ, ಅಮಾಂಗ್ ಅಂತಿದೆ, ಒನ್ ಆಫ್ ದ ಅಂತಿದೆ. ಈ ಥರದಿದ್ರೆ ಪಾಸಿಟಿವ್ ವರ್ಡ್ ಇರುತ್ತೆ. 10 ಇರ್ಬೋದು. ಬಿಸಿಯೆಸ್ಟ್ ಅಂತಂದರೆ ಇದೇ
ಟಾಪ್ ಬಿಸಿ ಅಂತ ಹೇಳ್ತಿಲ್ಲ, ಅದು ಒನ್ ಆಫ್ ದ ಬಿಸಿ, ಅಮಾಂಗ್ ದ ಬಿಸಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ಗಳು, ಈ ಥರ ಸ್ಟೇಟ್ಮೆಂಟ್ಗಳು ಬಂದಾಗ ಮೋಸ್ಟ್ ಪ್ರಾಬ್ಲಿ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಆ ರೀತಿ ತೊಗೋಬೇಕಾಗತ್ತೆ. ಅಟ್ಲೀಸ್ಟ್ 60% ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು. ಸೊ ಹಾಗಾಗಿ ಮತ್ತೆ ಇದು ಡೈರೆಕ್ಟ್ ನಂಬರ್ ಕೊಟ್ಟಿರುವಂಥ ಸ್ಟಾಟಿಕ್ಸು. ಸೊ ಇದಕ್ಕೆ ಆನ್ಸರ್ ಬಂದು 2 ಓನ್ಲಿ ಆಗುತ್ತೆ. ಇದು 10th ಅಲ್ಲ, ಬದಲಿಗೆ ಫಿಫ್ತ್ ಲಾರ್ಜೆಸ್ಟ್ ಏವಿಯೇಷನ್ ಸೆಕ್ಟರ್ ಆಗಿದೆ ನಮ್ಮದು. ಸೊ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಕೊಟ್ಟಿರುವಂಥ ಡೇಟಾ. ಈ ಡೇಟಾ ಪ್ರಕಾರ ಇಂಡಿಯಾ ಬಂದು 5th ಬಿಗ್ಗೆಸ್ಟ್ ಏವಿಯೇಷನ್ ಮಾರ್ಕೆಟ್ ಆಗಿದೆ. ಮತ್ತು ಮುಂಬೈ ಮತ್ತು ಡೆಲ್ಲಿ ಬಂದು ಒನ್ ಆಫ್ ದ ಬಿಸಿಯೆಸ್ಟ್ ಏರ್ಪೋರ್ಟ್ ಪೇರ್ಸ್ ಆಗಿದೆ 2024ರಲ್ಲಿ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿದ್ಯುತ್ ವಾಹನಗಳ ಸಂಚಾರ ಅಂದರೆ ಎಲೆಕ್ಟ್ರಿಕಲ್ ಮೊಬಿಲಿಟಿ ಸಾಧನೆಯನ್ನು ಅಳೆಯಲು ಹೆಂಗೆ ಅವರು ಟ್ರಾನ್ಸಿಷನ್ ಆಗ್ತಾ ಇದ್ದಾರೆ ಅಂತ ಮತ್ತೆ ಹೋಲಿಕೆ ಮಾಡಲು ಭಾರತ ಎಲೆಕ್ಟ್ರಿಕ್ ಮೊಬಿಲಿಟಿ ಸೂಚ್ಯಾಂಕವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ವಿಚ್ ಆರ್ಗನೈಸೇಷನ್ ಲಾಂಚ್ಡ್ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ ಟು ಟ್ರ್ಯಾಕ್ ದ ಪ್ರೋಗ್ರೆಸ್ ಆಫ್ ಸ್ಟೇಟ್ಸ್ ಆ್ಯಂಡ್ ಡ್ಯೂಟೀಸ್ ಇನ್ ಎಲೆಕ್ಟ್ರಿಕಲ್ ಮೊಬಿಲಿಟಿ ಅಂತ ಕೇಳ್ತಾ ಇದೆ. ಇದಕ್ಕೆ ಆನ್ಸರ್ ಬಂದು ನೀತಿ ಆಯೋಗ್ ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ನೀತಿ ಆಯೋಗ್. ನೀತಿ ಆಯೋಗ್ ಟುಡೇ ಲಾಂಚ್ಡ್, ಇವು ಟುಡೇ ಅಂತಂದರೆ August 4th ಲಾಂಚ್ ಮಾಡಿದೆ. ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ನ ಲಾಂಚ್ ಮಾಡಿದೆ. ಏನಕ್ಕೆ ಅಂತಂದರೆ ಟು ಕಾಂಪ್ರಿಹೆನ್ಸಿವ್ಲಿ ಟ್ರ್ಯಾಕ್ ಆ್ಯಂಡ್ ಬೆಂಚ್ ಮಾರ್ಕ್ ದ ಪ್ರೋಗ್ರೆಸ್ ಆಫ್ ದ ಸ್ಟೇಟ್ಸ್ ಆ್ಯಂಡ್ ಡ್ಯೂಟೀಸ್ ಇನ್ ಎಲೆಕ್ಟ್ರಿಕಲ್ ಮೊಬಿಲಿಟಿನಲ್ಲಿ ಹೇಗೆಲ್ಲ ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಟ್ರ್ಯಾಕ್ ಮಾಡೋಕ್ಕೆ ಅಂತ ತಂದಿರೋ ಇಂಡೆಕ್ಸ್ ಬಂದು ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸು. ಯಾರು ತಂದಿರೋವಂಥದ್ದು? ನೀತಿ ಆಯೋಗ್ ತಂದಿರೋವಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ IRENA ಅಂತಂದರೆ ಇಂಟರ್ನ್ಯಾಷನಲ್ ರಿನ್ಯೂವಬಲ್ ಎನರ್ಜಿ ಏಜೆನ್ಸಿ ಅಂತ ಹೇಳಿ, ರಿನ್ಯೂವೇಬಲ್ ಎನರ್ಜಿ ಏಜೆನ್ಸಿ ಅಂತೇಳಿ. ಓಕೆ, ಸೌರಶಕ್ತಿ ಮತ್ತು IRENA ಕುರಿತು ಹೇಳಿಕೆಗಳನ್ನು ಗಮನಿಸಿ. IRENA ಅಂಕಿಅಂಶಗಳ ಪ್ರಕಾರ ಭಾರತವು ಜಪಾನ್ಗಿಂತ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದಿಸುತ್ತದೆ. ಜಪಾನ್ಗಿಂತ ನಾವು ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಇಂಡಿಯಾ ಹ್ಯಾಸ್ ಜನರೇಟೆಡ್ ಮೋರ್ ಸೋಲಾರ್ ಪವರ್ ದೆನ್ ಜಪಾನ್ ಆಸ್ ಪರ್ ಡೇಟಾ ಫ್ರಮ್ IRENA. IRENA ಒಂದು ಜಾಗತಿಕ ಇಂಧನ ಪರಿವರ್ತನೆ ಸಂಸ್ಥೆಯಾಗಿದ್ದು ದೇಶಗಳ ಇಂಧನ ಪರಿವರ್ತನೆಗೆ ಸಹಾಯ ಮಾಡುತ್ತದೆ ಹಾಗೂ ಅಂಕಿಅಂಶಗಳು, ನೀತಿ ಸಲಹೆ, ಹೂಡಿಕೆ ಮಾರ್ಗದರ್ಶನವನ್ನು ಒದಗಿಸುತ್ತದೆ. ಸಪೋರ್ಟಿವ್ ಆಗಿದೆ. ಗ್ಲೋಬಲ್ ಏಜೆನ್ಸಿ IRENA is a global agency for the energy transformation that supports countries in their energy transition and provide data, policy and advice, ಇನ್ವೆಸ್ಟ್ಮೆಂಟ್ ಗೈಡೆನ್ಸ್ನ ಕೊಡುತ್ತಂತೆ. ಇದಕ್ಕೆ ಆನ್ಸರ್ ಬಂದು ಬೋತ್ ಇದೆ, ಎರಡು ಕರೆಕ್ಟ್ ಆಗಿದೆ. ಹೌದು, ರೀಸೆಂಟಾಗಿ ಈ ಒಂದು ಇಂಟರ್ನ್ಯಾಷನಲ್ ರಿನ್ಯೂವಬಲ್ ಎನರ್ಜಿ ಏಜೆನ್ಸಿ ಕೊಟ್ಟಂಥ ಡೇಟಾ ಪ್ರಕಾರ ಈಗ ಜಪಾನ್ನ ಬೀಟ್ ಮಾಡಿ ಯಾವುದರಲ್ಲಿ ಸೋಲಾರ್ ಎನರ್ಜಿ ಪ್ರೊಡಕ್ಷನಲ್ಲಿ ಇಂಡಿಯಾ ಬಂದು ಥರ್ಡ್ ಪೊಸಿಷನ್ಗೆ ಬಂದಿದೆ. ಇದೆ. ಅಂದರೆ ಜಪಾನ್ನ ಬೀಟ್ ಮಾಡ್ತು ಅಂತಂದರೆ ನಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂತು, ಜಪಾನ್ ಈಸ್ ಇನ್ 4th ಪೊಸಿಷನ್ ಅಂತ. ಹಾಗಿದ್ರೆ ಸೆಕೆಂಡ್ ಯಾರು? USA ಆಗುತ್ತೆ. ಫಸ್ಟ್ ಬಂದು ಚೈನಾ ಆಗುತ್ತೆ. ಮುಂದಿನ ಪ್ರಶ್ನೆ, ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದೆ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸುಸ್ಥಿರ ಗ್ರಾಮೀಣ ಉದ್ಯಮಶೀಲತೆಯನ್ನು ಬೆಳೆಸುವಲ್ಲಿ ತಮ್ಮ ಪಾತ್ರಕ್ಕಾಗಿ ಈಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್, ನೆನ್ಪಿಟ್ಕೊಳ್ಳಿ, ಈಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ ಪುರಸ್ಕಾರವನ್ನು ಯಾರು ಪಡೆದಿರುತ್ತಾರೆ? ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ವಿತ್ ಈಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ ಫಾರ್ ದ ರೋಲ್ ಇನ್ ಬಿಲ್ಡಿಂಗ್ ಸಸ್ಟೈನಬಲ್ ರೂರಲ್ ಎಂಟರ್ಪ್ರಿನರ್ಶಿಪ್ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿಬಿ ಫಾತಿಮಾ ವುಮೆನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತೇಳಿ. ಇದು ಧಾರವಾಡದಲ್ಲಿದ್ದಂಥ ಒಂದು ಗ್ರೂಪು, ವೆರಿ ವೆರಿ ಇಂಪಾರ್ಟೆಂಟ್. ಬಿಬಿ ಫಾತಿಮಾ ವುಮೆನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತೇಳಿ. ಇದು ಯಾಕೆ ನಾನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ನೊಬೆಲ್ ಪ್ರೈಸ್ ಫಾರ್ ಬಯೋಡೈವರ್ಸಿಟಿ ಅಂತ ಕರೀತಾರೆ. ನೊಬೆಲ್ ಪ್ರೈಸ್ ಫಾರ್ ಬಯೋಡೈವರ್ಸಿಟಿ ಅಂತ. ಮತ್ತು ಕೊಡ್ತಿರೋ ಸಂಸ್ಥೆ ಯಾವುದು? UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೊಡ್ತಿರುವಂಥದ್ದು. ಅದು ಯಾವ ಕರ್ನಾಟಕದ ಒಂದು ನಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಕೊಡ್ತಾ ಇರೋಂಥದ್ದು. ಈ ಒಂದು ಅವಾರ್ಡ್ಗೋಸ್ಕರ 103 ಕಂಟ್ರಿಗಳು 70 ಕಂಪ್ನಿಗಳು ಕಾಂಪೀಟ್ ಮಾಡ್ತಾ ಇದ್ದಿದ್ದು. ಸೊ ಅಂಥದ್ರಲ್ಲಿ ಧಾರವಾಡದ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಬಂದಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆನ್ಪಿಟ್ಕೋಬೇಕು, ಬಿಬಿ ಫಾತಿಮಾ ಸೆಲ್ಫ್ ಹೆಲ್ಪ್ ಗ್ರೂಪ್, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಕ್ವಶನ್ ನೋಡೋದಾದರೆ, ಕರ್ನಾಟಕದ ಹೊಸ ಸರ್ಕಾರದ ಯೋಜನೆಯಡಿ ಲಾಭೇತರ ಸಂಸ್ಥೆಗಳು ಅಂದರೆ NGO ಥರದ್ದು, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸು, ಲಾಭೇತರ ಸಂಸ್ಥೆಗಳು ಆಯೋಜಿಸುವ ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾಗುವ ಅಲ್ಪಸಂಖ್ಯಾತ ಸಮುದಾಯಗಳ ಆರ್ಥಿಕವಾಗಿ ದುರ್ಬಲವಾಗಿರುವ ದಂಪತಿಗಳಿಗೆ ಎಷ್ಟು ನೆರವು ನೀಡುತ್ತದೆ? ಅಂದರೆ ಯಾರಾದರೂ ಮಾಸ್ ಮ್ಯಾರೇಜ್ ಅಂತ ಕರಿತೀವಲ್ಲ, ಅಲ್ಲಿ ಯಾವುದಾದ್ರೂ ಮದುವೆ ಆದಂಥ ದಂಪತಿಗಳಿಗೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಅಂಡ್ ಇದಕ್ಕೆ ಆನ್ಸರ್ ಬಂದು 50,000, ಅವರಿಗೆ 50,000 ಕೊಡ್ತಾರೆ.
ಈಗ ಧರ್ಮದ ಮದುವೆ ಮಾಡಿಸ್ತಾರಲ್ಲ, ಮಾಸ್ ಮ್ಯಾರೇಜ್, ಅಲ್ಲಾದರೆ ಸಾಮೂಹಿಕ ಮದುವೆ ವಿವಾಹ ಆದರೆ ಅಲ್ಪಸಂಖ್ಯಾತರಿಗೆ 50,000 ದುಡ್ಡು ಕೊಡ್ತಾರೆ ಇದು 6th ಅನೌನ್ಸ್ ಮಾಡಿರೋಂಥ ಸ್ಕೀಮ್. ಇದು ಮೈನಾರಿಟಿ ಕಪಲ್ ಇನ್ ಕರ್ನಾಟಕ ಗೆಟ್ 50,000 ಮ್ಯಾರೇಜ್ ಏಡ್. 50,000 ಕೊಡ್ತಾರೆ. ಎಲ್ಲಿ ಯಾವುದಾದ್ರು ನಾನ್ ಪ್ರಾಫಿಟ್ ಕಂಪ್ನಿ ಅಥವಾ ಈಗ ಮದುವೆ ಮಾಡಿಸಿದ್ರೆ ಅವ್ರಿಗೆ ಕಪಲ್ಗೆ ಅಂತ ಕೊಡುವಂಥದ್ದು 50,000. ಈ ಪ್ರಶ್ನೆ ನೋಡಿ, ಈ ಆಸ್ತಿ ನೋಂದಣಿ ಅಭಿಯಾನ ಕುರಿತು ಈ ಆಸ್ತಿ ಬಗ್ಗೆ ಕೇಳ್ತಾ ಇದ್ದಾರೆ. ನೋಂದಣಿ ಅಭಿಯಾನ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 2025 ಫೆಬ್ರವರಿಯಲ್ಲಿ ಆರಂಭಿಸಿದ ರಾಜ್ಯ ಸರ್ಕಾರದ ಈ ಆಸ್ತಿ ಅಭಿಯಾನದಲ್ಲಿ ಮೈಸೂರು ಅಗ್ರಗಣ್ಯ ಜಿಲ್ಲೆಯಾಗಿ ಹೊರಹೊಮ್ಮಿದೆ. ಓಕೆ, ಅಂದರೆ ಈ ಕ್ಯಾಂಪೇನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆಯಂತೆ ಮೈಸೂರು. ಎರಡನೇ ಸ್ಟೇಟ್ಮೆಂಟ್ ಬಂದು, ಈ ಆಸ್ತಿ ನಗರ ಆಸ್ತಿಯ ನಿರ್ವಹಣೆಯನ್ನು ಆಧುನೀಕರಿಸಲು ಮತ್ತು ಆಸ್ತಿ ತೆರಿಗೆ ವ್ಯವಸ್ಥೆಗಳನ್ನು ಸುಧಾರಿಸಲು ನಗರ ಆಡಳಿತ ನಿರ್ದೇಶನಾಲಯದ ಡಿಜಿಟಲ್ ಯೋಜನೆಯಾಗಿದೆ. ಮೈಸೂರು ಎಮರ್ಜ್ಡ್ ಆಸ್ ದ ಟಾಪ್ ಪರ್ಫಾರ್ಮರ್ ಇನ್ ದ ಸ್ಟೇಟ್ ಗವರ್ಮೆಂಟ್ಸ್ ಇ ಆಸ್ತಿ ಡ್ರೈವ್ ಲಾಂಚ್ಡ್ ಇನ್ February 2025. ಇ ಆಸ್ತಿ is a digital initiative by Directorate Municipal Administration to modernize the urban property management and improve property tax system ಅಂತ ಹೇಳ್ತಾ ಇದೆ. ಸೊ ಇದಕ್ಕೆ ಆನ್ಸರ್ ಬಂದು 2 only ಆಗುತ್ತೆ. ಸ್ವಲ್ಪ ಫ್ಯಾಕ್ಟ್ಸ್ ಇದ್ದಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಇದು ಬಂದು ಬೆಳಗಾವಿ, ನಾಟ್ ಮೈಸೂರು. ನೋಡಿ, ಬೆಳಗಾವಿ ಹ್ಯಾಸ್ ಎಮರ್ಜ್ಡ್ ಆಸ್ ದ ಟಾಪ್ ಪರ್ಫಾರ್ಮರ್ ಇನ್ ದ ಸ್ಟೇಟ್ ಗವರ್ಮೆಂಟ್ಸ್ ಇ ಆಸ್ತಿ ರಿಜಿಸ್ಟ್ರೇಷನ್ ಡ್ರೈವ್ ಲಾಂಚ್ಡ್ ಇನ್ February 2025. ಸೊ ಬೆಳಗಾವಿ ಒಂದು ಟಾಪ್ ಎಮರ್ಜಿಂಗ್ ಡಿಸ್ಟಿಕ್ ಆಗಿದೆ. ಸೊ ಏನಕ್ಕೆ ಇದನ್ನು ಲಾಂಚ್ ಮಾಡಿದ್ರು ಅಂತಂದರೆ, ಅರ್ಬನ್ ಪ್ರಾಪರ್ಟಿ ಏನಿದೆಯಲ್ಲ ಅದನ್ನು ಸುಧಾರಿಸುವಂಥದ್ದು, ಅದನ್ನು ಮಾಡರ್ನೈಸ್ ಮಾಡುವಂಥದ್ದು, ಮೇ ಬಿ ಡಿಜಿಟಲ್ ಮಾಡುವಂಥದ್ದು. ಸೊ ಆಮೇಲೆ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡುವಂಥದ್ದು. ಇದನ್ನ ಯಾರು ಮಾಡ್ತಾರೆ? ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನೇ ಮಾಡ್ತಾರೆ. ಆಮೇಲೆ ಮ್ಯಾನ್ಯಲ್ ಪ್ರೊಸೆಸ್ನ ಸ್ಕಿಪ್ ಮಾಡಿ ಮೇ ಬಿ ಡಿಜಿಟಲ್ ಫಾರ್ಮೇಟಿಗೆ ತರ್ತಾರೆ. ಮತ್ತು ಟ್ಯಾಕ್ಸ್ ಪ್ರೊಸೆಸ್ನ ಸಿಂಪ್ಲಿಫೈ ಮಾಡಿಕೊಡು. ಇನ್ನೊಂದು ಕ್ವಶನ್, ಇದು KS ಅಲ್ಲಿ ಕೇಳಿದ್ರು ಭೂ ಸುರಕ್ಷಾ ಯೋಜನೆ ಬಗ್ಗೆ. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಚಾಲ್ತಿಗೊಳಿಸಿದ ಭೂ ಸುರಕ್ಷಾ ಯೋಜನೆಯ ಮುಖ್ಯ ಉದ್ದೇಶ ಏನು, ಅದರ ಆಬ್ಜೆಕ್ಟಿವ್ ಏನು ಅಂತ ಕೇಳ್ತಾ ಇದ್ದಾರೆ. ಹೌದಲ್ಲ? ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್? ನಾನು ಅದನ್ನೇ ಹೇಳೋದು, ಲಾಸ್ಟ್ ಟೆಸ್ಟಲ್ಲಿ ಒಂದು ಹೇಳಿದ್ದೆ, ಆಬ್ಜೆಕ್ಟಿವ್ ಅಂತ ತಂದಾಗ ಮೆನಿ ಆಬ್ಜೆಕ್ಟಿವ್ಸ್ ಇರುತ್ತೆ. ಮೇನ್ ಆಬ್ಜೆಕ್ಟಿವ್ ಅಂತ ಕ್ವಶನ್ ಬರ್ತಾ ಇದೆ ಅಂತಂದಾಗ ಸ್ಪೆಸಿಫಿಕ್ ಆಗಿ ಹೋಗ್ಬೇಕಾಗುತ್ತೆ, ಬ್ರಾಡ್ ಆಗಲ್ಲ. ಆಬ್ಜೆಕ್ಟಿವ್ಸ್ ಅಂದರೆ ಬ್ರಾಡ್ ಆಗಿ ತಗೊಳ್ಳಿ, ಮೇನ್ ಆಬ್ಜೆಕ್ಟಿವ್ ಅಂದರೆ ಸ್ಪೆಸಿಫಿಕ್ ಆಗಿ ಹೋಗ್ಬೇಕಾಗುತ್ತೆ. ಆಫ್ ದ ಭೂ ಸುರಕ್ಷಾ ಯೋಜನಾ ಲಾಂಚ್ಡ್ ಬೈ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ. ಏನಾದರೂ ಉದ್ದೇಶ ಅಂತ ಕೇಳಿದರೆ, ಇದ್ರ ಉದ್ದೇಶ ಬಂದು ಟು ಡಿಜಿಟೈಸ್ ಆಲ್ ದ ಬೇಸ್ ಲ್ಯಾಂಡ್ ರೆಕಾರ್ಡ್ಸ್ ಆ್ಯಂಡ್ ಮೇಕ್ ದೆಮ್ ಅವೈಲಬಲ್ ಆನ್ಲೈನ್. ಏನು ಫಿಸಿಕಲ್ ಅಥವಾ ಪೇಪರ್ ವರ್ಕ್ ಇದ್ದಿದ್ದಲ್ಲ ಅದನ್ನು ಡಿಜಿಟಲ್ ಫಾರ್ಮೇಟ್ಗೆ ತರೋವಂಥದ್ದು, ಡಿಜಿಟಲ್ ಫಾರ್ಮೇಟಿಗೆ ತಂದು ಅದನ್ನು ಸೆಕ್ಯೂರ್ ಮಾಡುವಂಥದ್ದು. ಇಲ್ಲಿ ನೋಡಿ, ರೆವಿನ್ಯೂ ಮಿನಿಸ್ಟರ್ ಇನಾಗ್ರೇಟ್ಸ್ ದ ಭೂ ಸುರಕ್ಷಾ ಯೋಜನೆ. ಸೊ ಏನು ಮಾಡ್ತಾರೆ ಅಂತಂದರೆ, ಡಿಜಿಟೈಸ್ ಮಾಡ್ತಾರಂತೆ ಆಲ್ ದ ಬೇಸ್ ಲ್ಯಾಂಡ್ ರೆಕಾರ್ಡ್ಸ್ನ, ಎಲ್ಲ ಬೇಸಿಕ್ ಆಗಿರುವಂಥ ಲ್ಯಾಂಡ್ ರೆಕಾರ್ಡ್ಸ್ನ ಡಿಜಿಟೈಸ್ ಮಾಡ್ತಾರೆ. ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಬಗ್ಗೆ ಇದೆ. ಇಂಡಿಯಾ ಜಸ್ಟಿಸ್ ರಿಪೋರ್ಟ್, ಭಾರತ ನ್ಯಾಯ ವರದಿ 2025ರಲ್ಲಿ ಕರ್ನಾಟಕದ ಸ್ಥಾನ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕರ್ನಾಟಕ ರಾಜ್ಯವು ನ್ಯಾಯ ದೊರಕಿಸುವುದರಲ್ಲಿ ಮೊದಲ ಸ್ಥಾನವನ್ನು ಪಡೆದಿದೆ. ಇಡೀ ದೇಶದಲ್ಲಿ ನ್ಯಾಯ ಕೊಡೋದ್ರಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆಯಂತೆ. 2022ರಲ್ಲಿ 5ನೇ ಸ್ಥಾನದಲ್ಲಿದ್ದ ಕರ್ನಾಟಕ 2025ರ ವೇಳೆಗೆ ಮೊದಲ ಸ್ಥಾನಕ್ಕೆ ಜಿಗಿದಿದೆ ಅಥವಾ ಏರಿದೆ. ಎರಡು ಸ್ಟೇಟ್ಮೆಂಟು ನಾವು ಇದನ್ನ ಕಾಂಪ್ಲಿಮೆಂಟರಿ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಯಾಕೆ ಕಾಂಪ್ಲಿಮೆಂಟರಿ ಅಂತ ಹೇಳ್ತಾ ಇದೀನಿ ಅಂದರೆ, ಇದು ಮೊದಲನೇ ಸ್ಥಾನ ಹೇಳ್ತಾ ಇದೆ, ಇದು ಮೊದಲನೇ ಸ್ಥಾನ ಹೇಳ್ತಾ ಇದೆ. ಸೊ ಹಾಗಾಗಿ ಒಂದು ತಿಳ್ಕೊಳ್ಳಿ, ಕಾಂಪ್ಲಿಮೆಂಟರಿ ಸ್ಟೇಟ್ಮೆಂಟ್ಸ್ಗಳಿದ್ದಾಗ ಮೋಸ್ಟ್ಲಿ 2 ಕರೆಕ್ಟ್ ಆಗ್ತವೆ, ಇಲ್ಲ 2 ರಾಂಗ್ ಆಗ್ತವೆ. ಬಟ್ ಪ್ರೊವೈಡೆಡ್ ನೀವು ಬೇರೆ ವಿಚಾರಗಳನ್ನು ನೋಡ್ಕೋಬೇಕಾಗತ್ತೆ. ಇಲ್ಲಿ ಇನ್ನೊಂದು ಫ್ಯಾಕ್ಟ್ಸ್ ಇದೆ ನೋಡಿ, 2022ರಲ್ಲಿ 5ನೇ ಸ್ಥಾನ ಅಂತಲೂ ಇದೆ. ಸೊ ಅದನ್ನು ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಬೋತ್ 2 ಕರೆಕ್ಟ್ ಆಗಿದೆ. ಕರ್ನಾಟಕ ರ್ಯಾಂಕ್ಡ್ ಫಸ್ಟ್ ಇನ್ ಜಸ್ಟಿಸ್ ಡೆಲಿವರಿ ಅಮಾಂಗ್ ಆಲ್ ದ ಸ್ಟೇಟ್ಸ್. ಕರ್ನಾಟಕ ಇಂಪ್ರೂವ್ಡ್ ಇಟ್ಸ್ ಪೊಸಿಷನ್ ಫ್ರಮ್ 5th ಪ್ಲೇಸ್ ಇನ್ 2022 ಟು ಫಸ್ಟ್ ಇನ್ 2025. ಕರ್ನಾಟಕ ಫಸ್ಟ್, ಆಂಧ್ರ ಸೆಕೆಂಡ್ ಬಂದಿದೆ. ಸೊ ಇದನ್ನ ಹೇಳಿರುವಂಥದ್ದು ಇಂಡಿಯಾ ಜಸ್ಟಿಸ್ ರಿಪೋರ್ಟ್. ಮತ್ತು ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್, 2022ರಲ್ಲಿ ಅದು 5th ಅಲ್ಲಿ ಇತ್ತು. ಸೊ ಈಗ ಅದು ಫಸ್ಟ್ ಟಾಪಿಗೆ ಬಂದಿದೆ. ಮತ್ತು ಈ ರಿಪೋರ್ಟ್ನ ಅನೌನ್ಸ್ ಮಾಡೋರು ಯಾರು ಅಂತ ಕೇಳ್ತಾರೆ, ಟಾಟಾ ಟ್ರಸ್ಟ್. ನೆನ್ಪಿಟ್ಕೋಬೇಕು, ಟಾಟಾ ಟ್ರಸ್ಟ್ ಒಂದೇ ಅಲ್ಲ, ಟಾಟಾ ಟ್ರಸ್ಟ್ ಜೊತೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು ಕೊಲಾಬ್ರೇಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು, 2025ರ ಸ್ವಾತಂತ್ರ್ಯ ದಿನದ ಹೂವಿನ ಪ್ರದರ್ಶನದ ವಿಶೇಷವೇನು ಅಂತ ಕೇಳಿದ್ದಾರೆ. ಅಂದರೆ ಲಾಲ್ ಬಾಗಲ್ ಫ್ಲವರ್ ಶೋ ನಡೆಯುತ್ತಲ್ಲ, ಅದರದ್ದು ಏನು ಥೀಮ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಥೀಮ್ ಆಫ್ ದ 2025 ಇಂಡಿಪೆಂಡೆನ್ಸ್ ಡೇ ಫ್ಲವರ್ ಶೋ ಇನ್ ಬೆಂಗಳೂರು ಲಾಲ್ ಬಾಗ್ ಅಂತ ಕೇಳಿದ್ದಾರೆ. ಈ ಸಲ ಥೀಮ್ ಬಂದು ಕಿತ್ತೂರು ಕಿಂಗ್ಡಮ್ ಆಗಿದೆ. ಕಿತ್ತೂರು ಕಿಂಗ್ಡಮ್ ಟು ಬಿ ದ ಥೀಮ್ ಆಫ್ 2025 ಇಂಡಿಪೆಂಡೆನ್ಸ್ ಡೇ. ನೆನ್ಪಿಟ್ಕೋಬೇಕಾಗತ್ತೆ ನೋಡಿ, ಚೆನ್ನಮ್ಮನವರ ಸ್ಟ್ಯಾಚ್ಯೂ. ಈ ಸೆಷನ್ ಒಂದು ಲಾಸ್ಟ್ ಕ್ವಶನ್ನು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ
ಉದ್ಯೋಗ ಖಾತ್ರಿ ಕಾಯ್ದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಂದರೆ MG-ನರೇಗಾ ಅಡಿಯಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ನೆರವಾಗಲು ಶಿಶುಪಾಲನಾ ಕೇಂದ್ರಗಳಲ್ಲಿ ಪ್ರಾರಂಭಿಸಿದ ಯೋಜನೆ ಹೆಸರೇನು ಅಂತ ಕೇಳಿದ್ದಾರೆ. ಅಂದರೆ ಮಕ್ಕಳುಗಳು. ವಾಟ್ ಈಸ್ ದ ನೇಮ್ ಆಫ್ ದ ಕ್ರೆಚೆ ಇನಿಷಿಯೇಟಿವ್ ಲಾಂಚ್ಡ್ ಅಟ್ ಶಿಶುಪಾಲನಾ ಕೇಂದ್ರ ಟು ಸಪೋರ್ಟ್ ದ ವರ್ಕಿಂಗ್ ಮದರ್ ಅಂಡರ್ MG-ನರೇಗಾ ಆಕ್ಟ್ ಅಂತ ಕೇಳಿದ್ದಾರೆ. ಸೊ ಅವ್ರ ಮಕ್ಕಳು ನೋಡ್ಕೊಳ್ಳೋಕ್ಕೆ ಅಂತಾನೆ ಒಂದು ಇನಿಷಿಯೇಟಿವ್ ನಿಂತಾರೆ. ಯಾವುದು ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಬಂದು ಕೂಸಿನ ಮನೆ. ಈ ಕೂಸಿನ ಮನೆಯನ್ನು ಗ್ರಾಮ ಪಂಚಾಯತಿ ಲೆವೆಲ್ಗಳಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇದನ್ನು ತಂದಿರುವಂಥದ್ದು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಥವಾ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತಂದಿರುವಂಥದ್ದು. ಏನಕ್ಕೆ ಅಂತಂದರೆ MG-ನರೇಗಾ ವರ್ಕರ್ಸ್, ವುಮೆನ್ ವರ್ಕರ್ಸ್ ಏನಿರ್ತಾರಲ್ಲ ಅವ್ರ ಮಕ್ಕಳುಗಳನ್ನ ಬಿಟ್ಟು ಹೋಗೋದಕ್ಕೆ, ಅವ್ರು ಕೆಲ್ಸಕ್ಕೆ ಹೋದಾಗ ಅವ್ರನ್ನ ಮಕ್ಕಳುಗಳನ್ನ ಬಿಟ್ಟು ಹೋಗೋದಕ್ಕೆ. ಯಾಕೆಂದರೆ 0 to 3 ಏಜ್ ಈ ಒಂದು ಏಜ್ ಗ್ರೂಪ್ನ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ಅಲ್ಲಿ ಇವ್ರುಗಳಿಗೆ ನ್ಯೂಟ್ರಿಷನ್ ಸಪೋರ್ಟ್ ಆಗ್ಬೋದು, ಆಟ ಆಡಿಸೋವಂಥದ್ದಾಗ್ಬೋದು, ನಿದ್ರೆಗೆ ಅವಕಾಶ ಕೊಡುವಂಥದ್ದಾಗ್ಬೋದು, ಈ ರೀತಿಯಾಗಿ ಅವ್ರನ್ನ ನೋಡ್ಕೊತಾರೆ. ಇದರ ಹೆಸರು ಬಂದು ಕೂಸಿನ ಮನೆ. ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಸೆಷನ್ ಎಂಡ್ ಮಾಡೋಣ. ಮುಂದೊಂದಷ್ಟು ಕ್ವಶನ್ಸ್ಗಳನ್ನ ತಂದು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.